ನನ್ನ ಕಲೀಗ್ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಜೀವನ್ ಮತ್ತಷ್ಟು ಮಾಹಿತಿ ನೀಡ್ತಾರೆ ಲೈವ್ ಚಾಟ್ ಮೂಲಕ. ಲೆಟ್ಸ್ ಹ್ಯಾವ್ ಅ ಕಾನ್ವರ್ಸೇಷನ್ ವಿತ್ ಹಿಮ್. ಜೀವನ್, ದರ್ಶನ ಆಗಲಿ ನಿಮ್ಮದು ನೇರ ಸಂಪರ್ಕದಲ್ಲಿ. ಎಸ್, ಆರ್ ಯು ರೆಡಿ? ಎಸ್, ರೆಡಿ. ಜೀವನ್, ವೆರಿ ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್ ರಾಘವ್ ಸೂರ್ಯ. ಏನು ಈ ಸಂಪುಟ ಅಂತ ಕೇಳಿದ ತಕ್ಷಣ ನಮಗೆ ವಾಕರಿಕೆ ಬಂದೋಗಿದ್ದೀರಿ. ನಿಮಗೆ ಅಲ್ಲ, ನೀವು ಅನಿವಾರ್ಯ ಸುದ್ದಿನ ಕೊಡಲೇಬೇಕಾಗಿದೆ, ನಾವು ಜನರ ಮುಂದೆ ಇಡಲೇಬೇಕಾಗಿದೆ. ಸದ್ಯದ ಮ್ಯಾಟ್ರ್ ಏನು, ಈಗ ಯಾರಿಗೆ ಕೊಡ್ತಾರೆ, ಏನು ಮಾಡ್ತಾರೆ, ನಿಜಕ್ಕೂ ಎಷ್ಟರ ಮಟ್ಟಿಗೆ ಏನೇನು ಪಾಸಿಬಿಲಿಟೀಸ್ ಇದೆ, ಅವ್ರಿಗೆ ಗೊಂದಲ ಗೋಜಲು ಇದ್ದಂಗಿದೆ. ಏನು ಕ್ಲಾರಿಟಿ ನಾವು ಜನರಿಗೆ ಕೊಡ್ಬೋದು ಅಂತ ಅನ್ಸುತ್ತೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಜೀವನ್? ರಾಘವ್, ಈ ಒಂದು ವಿಚಾರದಲ್ಲಿ ಏನು ಸಂಪುಟ ಪುನರ್ರಚನೆ ಅಂದರೆ ಮಿನಿ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನೋ ಒಂದು ಮಾತುಗಳು ಸದ್ಯಕ್ಕೆ ಜಾಸ್ತಿ ಕೇಳ್ಬರ್ತಾ ಇರೋವಂಥದ್ದು. ಯಾಕಂದರೆ ನಾಗೇಂದ್ರ ವಿಚಾರವನ್ನು ಇಟ್ಕೊಂಡು ವಿಪಕ್ಷಗಳು ಸಾಕಷ್ಟು ಒಂದು ಹೋರಾಟವನ್ನು ಮಾಡ್ತಿದ್ದಾರೆ, ಇನ್ನು ಪಾದಯಾತ್ರೆಗೂ ಕೂಡ ಮುಂದಾಗಿದ್ದಾರೆ. ಇದ್ರ ಜೊತೆಗೆ ಇನ್ನು ಪಕ್ಷದಲ್ಲೇ ಕೆಲ ಶಾಸಕರು ಅಂದರೆ ಹಿರಿಯ ಶಾಸಕರೇನಿದ್ದಾರೆ ಅವ್ರಿಗೆ ಅಸಮಾಧಾನ ಇರುವಂಥದ್ದು. ಕಳೆದ ಬಾರಿ ಸಂಪುಟ ಏನು ಪೂರ್ಣ ಆಗುತ್ತೆ ಆವಾಗಲೇ ಗೊತ್ತಾಗಿರುವಂಥ ವಿಚಾರ. ಸದ್ಯ ಸಿದ್ದರಾಮಯ್ಯನ ಬಣದಲ್ಲಿ ಗುರುತಿಸ್ಕೊಂಡಿರುವಂತಹ ಶಿವಣ್ಣನವರಾಗಿರ್ಬೋದು, ಇನ್ನು ಎಂ ಕೃಷ್ಣಪ್ಪ ಆಗಿರ್ಬೋದು, ಎಲ್ಲರೂ ಕೂಡ ಏನು ಕಳೆದ ಬಾರಿ ಏನು ಸದನ ನಡೀತೋ, ಅಧಿವೇಶನ ನಡೀತೋ, ಒಂದು ಅಧಿವೇಶನಕ್ಕೂ ಕೂಡ ಗೈರಾಗಿದ್ದರು. ಯಾಕಂದರೆ ಈ ಒಂದು ಅಸಮಾಧಾನದ ಬೇಗುದಿ ಸದ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಕುದಿತಾ ಇರುವಂಥದ್ದು. ಈ ಒಂದು ಎಲ್ಲ ಒಂದು ಇದನ್ನು ಅಸಮಾಧಾನವನ್ನು ತಣ್ಣಗಾಗಿಸ್ಬೇಕು ಅಂದರೆ ಸದ್ಯಕ್ಕೆ ಮಿನಿ ಸಂಪುಟ ಪುನರ್ರಚನೆ ಆಗಲೇಬೇಕು ಅನ್ನೋಂಥದ್ದು ಇರೋದು ಕಾಂಗ್ರೆಸ್ ಪಕ್ಷದಲ್ಲಿ. ಯಾಕಂದರೆ ಕೆಲವೊಂದಿಷ್ಟು ಶಾಸಕರು ಏನು ಹಿರಿಯ ಶಾಸಕರಿದ್ದಾರೆ, ಅವ್ರಿಗೆ ಈವರೆಗೂ ಕೂಡ ಸಚಿವ ಸ್ಥಾನ ಸಿಕ್ಕಿಲ್ಲ, ಪಕ್ಷದಲ್ಲಿ ಯಾವುದೇ ರೀತಿಯಾದ ಕಿಮ್ಮತ್ತಿಲ್ವಾ ಅನ್ನೋ ಒಂದು ಮನಸ್ಥಿತಿಗೆ ಅವರು ಕೂಡ ಬಂದಿರುವಂಥದ್ದು. ಅದಕ್ಕೋಸ್ಕರ ಸದ್ಯ ಹೈಕಮಾಂಡ್ ಆಗಿರ್ಬೋದು, ಇನ್ನು ರಾಜ್ಯದ ನಾಯಕರಾಗಿರ್ಬೋದು, ಎಲ್ಲರೂ ಕೂಡ ಈ ಒಂದು ವಿಚಾರವಾಗಿ ಚರ್ಚೆ ಮಾಡಿ ಮಿನಿ ಸಂಪುಟ ಪುನರ್ರಚನೆ ಮಾಡಬೇಕು ಅನ್ನೋ ಒಂದು ಚಿಂತನೆಯನ್ನು ಮಾಡಿರುವಂಥದ್ದು. ಅದೇ ವಿಚಾರವಾಗಿ ನಿನ್ನೆ ಏನು ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡಿದ್ದಾರೆ. ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗಿರುವಂಥದ್ದು. ಅದರಲ್ಲಿ ಮೇಜರ್ ಆಗಿ ನಾಗೇಂದ್ರ ವಿಚಾರ ಪ್ರಸ್ತಾಪ ಆಗಿರುವಂಥದ್ದು. ಯಾಕಂದರೆ ರಾಜ್ಯದಲ್ಲಿ ಸದ್ಯ ಹಲ್ಚಲ್ ಹಬ್ಬಿಸ್ತಿರೋ ಸುದ್ದಿ ಅಂದರೆ ಅದು ನಾಗೇಂದ್ರ ವಿಚಾರ. ವಿಪಕ್ಷಗಳಿಗೆ ಆಗಿರ್ಬೋದು, ಇನ್ನು ಜನರ ಬಾಯಲ್ಲಿ ಏನು ರಾಜಕೀಯ ಅಂತ ಓಡಾಡಬೇಕು ಅಂದರೆ ಫಸ್ಟ್ ನಾಗೇಂದ್ರ ವಿಚಾರ ಬರ್ತಿದೆ. ಏನೇ ರಾಜೀನಾಮೆ ಕೊಡ್ತಾರಾ ನಾಗೇಂದ್ರ ಅವರು ಅಂತ. ಆದರೆ ಈವರೆಗೂ ನಾಗೇಂದ್ರ ಅವರು ಯಾವುದೇ ರೀತಿಯಾದಂತಹ ರಾಜೀನಾಮೆಯನ್ನು ಕೊಡಬೇಕು ಅನ್ನೋ ಮನಸ್ಥಿತಿನಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲ ರಾಘವ್. ಆದರೆ ಈ ಒಂದು ವಿಚಾರದಲ್ಲಿ ಏನು ವಿಪಕ್ಷಗಳು ಜಾಸ್ತಿ ಆದಂತಹ ಸಂದರ್ಭದಲ್ಲಿ, ವಿಪಕ್ಷಗಳ ಹೋರಾಟ ಜಾಸ್ತಿ ಆದಂಥ ಸಂದರ್ಭದಲ್ಲಿ, ಇನ್ನು ಪಾದಯಾತ್ರೆಗೆ ಮುಂದಾಗಿರೋದು, ಇವೆಲ್ಲ ನಡೆದಂತಹ ಸಂದರ್ಭದಲ್ಲಿ ಅವ್ರಿಗೆ ಒತ್ತಡ ಜಾಸ್ತಿ ಆಗುತ್ತೆ. ನಾಗೇಂದ್ರ ಸದ್ಯ ಪ್ರಾಸಿಕ್ಯೂಷನ್ ಬೇರೆ ಇರುವಂಥದ್ದು ನಾಗೇಂದ್ರ ಮೇಲೆ. ಇದೆಲ್ಲ ಆಗಿ ಏನಾದರೂ ಬೇಲ್ ಕ್ಯಾನ್ಸಲ್ ಆಯಿತು ಅನ್ನೋ ಸಂದರ್ಭ, ಸದ್ಯ ಬೇಲ್ ಮೇಲೆ ಇರುವಂಥದ್ದು, ಬೇಲ್ ಏನಾದರೂ ಕ್ಯಾನ್ಸಲ್ ಆಯಿತು ಅನ್ನೋ ಸಂದರ್ಭ ಬಂದಂತಹ ಸಂದರ್ಭದಲ್ಲಿ ರಾಜೀನಾಮೆಯನ್ನು ನಾಗೇಂದ್ರ ಅವರು ಬೇಕಾಗುತ್ತೆ. ಇಷ್ಟೆಲ್ಲ ಇದ್ದಾಗ ಸದ್ಯ ಅವರು ಬೇಲ್ ಕ್ಯಾನ್ಸಲ್ ಆಗೋ ಅಷ್ಟೆಲ್ಲ ಮುಂದಕ್ಕೆ ಹೋಗೋದಕ್ಕಿಂತ ಮುಂಚೆನೇ ಅಂದರೆ ಮುಂಚಿತವಾಗಿಯೇ ಎಚ್ಚೆತ್ಕೊಂಡು ರಾಜ್ಯ ಸರ್ಕಾರದಿಂದ ಸದ್ಯ ನಾಗೇಂದ್ರ ರಾಜೀನಾಮೆ, ಈಗ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿರುವಂಥದ್ದು, ಡೆಲ್ಲಿನಲ್ಲಿ ಮಾತನಾಡಬೇಕಾದ್ರೆ ಏನೊಂದು ನಾಗೇಂದ್ರ ಪಕ್ಷದ ವಿಚಾರವಾಗಿ ಪಕ್ಷದ ದೃಷ್ಟಿಯಿಂದ ಯಾವುದೇ ಕಾರಣಕ್ಕೂ ರಾಜೀನಾಮೆ ಯಾವಾಗ ಬೇಕಾದರೂ ಕೊಡ್ಲಿಕ್ಕೆ ಸಿದ್ಧ ಅನ್ನೋ ಒಂದು ಮಾತನ್ನು ಕೂಡ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಒಂದು ಮಾತು ಹೇಳಿದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳಿದಂಥದ್ದು ಎಲ್ಲೋ ಒಂದು ಇಂಡೈರೆಕ್ಟಾಗಿ ನಾಗೇಂದ್ರ ಅವ್ರಿಗೆ ರಾಜೀನಾಮೆ ಕೊಟ್ಬಿಡಿ ಅಂತ ಒಂದು ಮಾತು ಹೇಳಿದ್ರೆ ಅನ್ನೋ ಒಂದು ಚರ್ಚೆಗಳು ಸದ್ಯ ಗ್ರಾಸವಾಗ್ತಿರುವಂಥದ್ದು. ಇದ್ರ ಜೊತೆಗೆ ಕೆಲವೊಂದಿಷ್ಟು ಅಂದರೆ ಹೈಕಮಾಂಡ್ ನಾಯಕರಿಗೂ ಕೂಡ ನೋಡಪ್ಪ ನಾನು ಈ ರೀತಿಯಾಗಿ ಹೇಳಿದ್ದೀನಿ, ಅದನ್ನು ಅರ್ಥ ಮಾಡ್ಕೊತಾರ ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ಗೂ ಕೂಡ ಈ ಒಂದು ಮೂಲಕ ಸಂದೇಶವನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಇಷ್ಟೆಲ್ಲ ಇರಬೇಕಾದ್ರೆ ಇನ್ನು ಹೊಸದಾಗಿ ಸಚಿವ ಸಂಪುಟ ಸೇರ್ಕೊಳ್ಳಿಕ್ಕೂ ಕೂಡ ಸಾಕಷ್ಟು ಜನ ಕಾತರದಿಂದ ಇರುವಂಥದ್ದು. ಕಳೆದ ಬಾರಿ ಏನು ಮಹಿಳಾ ಕೋಟ ಒಂದು ಮಿಕ್ಕಿತ್ತು, ಆ ಒಂದು ಮಹಿಳಾ ಕೋಟಕ್ಕೆ ಅನ್ನಪೂರ್ಣ ತುಕಾರಾಮ್ ಆಗಿರ್ಬೋದು, ಸಾಕಷ್ಟು ಜನ ಈ ಒಂದು ವಿಚಾರವಾಗಿ ಅಂದ್ರೆ ಆ ಒಂದು ಸ್ಥಾನ ನಮಗೆ ಕೊಡಿ ಅನ್ನೋ ಒಂದು ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿಯಾಗಿದ್ರು. ಅದೇ ನಿಟ್ಟಿನಲ್ಲಿ ಈಗ ಅನ್ನಪೂರ್ಣ ತುಕಾರಾಮ್ಗೆ ಬಹುತೇಕ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇದೆ, ನೋ ಡೌಟ್ ಅಬೌಟ್ ಇಟ್. ಆದರೂ ಈ ಕಾದು ನೋಡಬೇಕು ಅನ್ನೋದನ್ನ ನಮ್ಗೆ ಕೇಳಿ ಸುಸ್ತಾಗ್ಬಿಟ್ಟಿದ್ದೀವಿ. ಜನರು ಹಿಂಗೆ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇದೆ. ಎನಿವೇ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಅನಾಲಿಸಿಸ್ ಆ್ಯಂಡ್ ಇನ್ಫಾರ್ಮೇಷನ್ ಜೀವನ್, ಧನ್ಯವಾದ. ದಿಸ್ ಇಸ್ ದ ಸ್ಟೇಟಸ್. ನೋಡಿ ಸ್ವಾಮಿ, ನಾವಿರೋದು ಹೀಗೆ ಅಂಥೇಳಿ ನಮ್ಮ ರಾಜಕಾರಣಿಗಳು, ಸೋ ಕಾಲ್ಡ್ ನಾಯಕರು ಹಿಂಗಿದ್ದಾರೆ. ನೋಡಿ ಈಗ ಏನು ಮಾಡಬೇಕು, ಈಗ ಪರ್ಯಾಯ ಶಕ್ತಿ ಬೇಕಾ, ಅಥವಾ ಇಂಥವ್ರನ್ನೇ ಮುಂದುವರ್ಸ್ಕೊಂಡು ಹೋಗಬೇಕಾ, ಅಥವಾ ಈ ಸಿಸ್ಟಮ್ ಹಿಂಗಿದೆ ರೀ, ಇದನ್ನೇ ನಾವು ಫಾಲೋ ಮಾಡ್ಕೊಂಡು ಹೋಗೋಣ ಅಂತ ಏನಾದರೂ ಅನಿಸುತ್ತಾ? ಯಾಕಂತ ಹೇಳಿದರೆ ನಾವು ಕೊಡುವಂಥ ಪ್ರತಿ ಸುದ್ದಿ ಕೂಡ ಇಲ್ಲಿ ಒಂದು ದೃಷ್ಟಿಕೋನದ ಒಂದು ಬದಲಾವಣೆ, ದಿಕ್ಸೂಚಿ ಆಗಬೇಕು ಅನ್ನೋದು ನ್ಯೂಸ್ ಬಾಸ್ನ ಮೇನ್ ಇಂಟೆನ್ಷನ್. ಸೊ ಹಾಗಾಗಿ ಈ ಒಂದು ಬೇರೆ ಬುಲೆಟಿನ್ಗಳಿಗಿಂತ ವಿಶೇಷವಾಗಿರುತ್ತೆ. ಇವತ್ತು ಇಡೀ ದಿನ ಈ ದಿನದ ಆರಂಭದಲ್ಲಿ ನಮ್ಮ ಮೈಂಡ್ಸೆಟ್ ಒಂದು ನೀಟಾಗಿದ್ದರೆ, ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಖಚಿತತೆ ಇದ್ದರೆ ಪ್ರತಿಯೊಬ್ಬರ ಒಂದು ಎಲ್ಲ ಆಯಾಮಗಳಲ್ಲೂ ಜೀವನ ಚೆನ್ನಾಗಿರುತ್ತೆ ಅನ್ನೋದು ಅಶ್ವವೇಗ ನ್ಯೂಸ್ನ ಒಂದು ಇಂಟೆನ್ಷನ್.
ಟಿವಿ